ಯಾರು ಹೊಂಟಿದಾರೋ ಯಾಕೆ ಅವ್ರದ ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ ನೋಡು. ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಈಗ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆ ಅವರ ವ್ಯವಹಾರ ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದನ್ನ ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿಲ್ಲ. ನಾವ ಹೋರಾಟ ಮಾಡಿದ್ವು ರೈತ ದೇವರುಗಳು ನೀವೆಲ್ಲ ಬಂದ್ ಜಿಲ್ಲಾಧಿಕಾರಿ SP ಅವರು ಗುದ್ದಾಡ್ಯಾರು, ಅದಕ್ಕೆ ಹೋರಾಟ ಆಗೈತೆ. ಮುಖ್ಯಮಂತ್ರಿ ಅವರು ಬಂದು ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ. ಈಗ ಅವ್ರು ಹೇಳತ್ತು ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತಾರೆ ಸರ, ತಾವು ಪರಿಹಾರನ ನಾಳಿಂದ್ರನ ನಮ್ಗೊಂದ ವಿಷಯ ಸರ, ನಮ್ಗ ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿರ್ತದೋ ಅವ್ರು 200 ಬಂದಿರ್ತಾರ. ಅವ್ರ ಏನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಕೈತಿ. ತಡ್ರಿ, ಒಂದ್ ಟನಿಗೆ 1,000 ರೂಪಾಯಿ ಕೇಳಿದ್ವಿ ನಾವು. ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ ನೀವು ನೋಡಿ, ನಿಮ್ಮನ್ನ ಅವ್ರ ಜೊತೆಗೆ ಕುಂಡಿರ್ತೇನೆ, ನಾನು ಕುಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕುಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ ಕೂಡ ಚರ್ಚೆ ಮಾಡಿದ ಮೇಲೆ ಫ್ಯಾಕ್ಟರಿ ಅವ್ರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗೆ ಏನ್ರ ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮತದ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ, ತಾವು ಶಾಂತ ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರ, ಏನ್ ಕೇಳ್ತಾರೆ, ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೇವೆ. ನಿಮಗ ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಬಾಯ್ ಮಾಡ್ಬೇಡ್ರಿ ಸಾಹೇಬ್ರ. ಪಾಪ ಅವ್ರ ಕರ್ತವ್ಯ ಏನ್ ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸ್ಯಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತ್ತಾರ. ನಾನೇನ್ ಹೇಳ್ತೇನೆ ಸರ, ಈಗ ವಿಠ್ಠಲ ಅರಬಾವಿ ಅನ್ನುವಂತವ 2,000 ಮಹೇಶನ ತಡಿ, ಯಾರು ಬಾಯಿ ಮಾಡ್ಬೇಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ. ನಾನು ಹೋಗ್ಬೇಕಂದ್ರು ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1,000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತ 10 ಗಂಟೆಕ 1,000 ಮಂದಿ ಕೂಡಿ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು. ಯಾರು ಚಿಂತೆ ಮಾಡ್ಬೇಕು, ಕೊಡಕ್ ಆಗುದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದಿರ್ತೈತಿ. DC ಅವರು ಹೇಳಿದ ಪ್ರಕಾರ, SP ಅವ್ರು ಹೇಳಿದ ಪ್ರಕಾರ ನಮಗ್ ₹1 ಕೂಡ ಕಾರ್ಖಾನೆ ಅವ್ರು ಕೊಡುದಿಲ್ಲ ಅಂದಾರಂತೇಳಿ ಅವ್ರು ನಮ್ಗೆ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗ್ ಹೇಳಿದಾರ. ನಾನು ಇದನ್ನ ನಿಮ್ಗೆ ಹೇಳಿಲ್ರ. ಈಗ ಕಾರ್ಖಾನೆ ಅವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟ ಹೋಗೈತಿ. ವಿಠ್ಠಲ ಅರಬಾವಿ ಅವ್ರ ಅದು 3 ದಿವಸ ರಾತ್ರಿ ಆಗಲಿ ₹350 ಸರ್ಕಾರ ಕೊಟ್ಟೈತಿ ಅವಾಗ್ರಿ ಅದ. ಈ ಸಲ ನಮಗೊಂದು ₹1,000 ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ ಮಾಡಿರ್ಲಿಲ್ಲ. ಈಗ 2,000 ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದೇನು ನಾವ ಕಬ್ಬ ರಕ್ತ ಬೆವರ ಸುರಿಸಿ ದುಡ್ಡು ನಮ್ದಿಂದ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ. ಯಾಕಂದ್ರೆ ಇದು 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕ ನಮ್ಮವ್ರು ಹೇಳ್ತಾರೆ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡ್ಸ್ರಿ. ಅದ್ರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡಿದ್ರೆ ಮುಂದೆ ಈ ಪರಿಸ್ಥಿತಿ ಬರ್ತೈತೆ. ಇದೇ ವಿಷಯ ಇಟ್ಟುಕೊಂಡ ತಾವು ನಾ ಏನೈತಲ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಮತ್ತು ಪರಿಹಾರ ಘೋಷಣೆ ಮಾಡ್ರ. ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಅಂದ್ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವರುಗಳು ರೆಡಿ ಅದಾರ, ನನಗ ಸಂಬಂಧ ಇಲ್ಲ. ಅವ್ರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು ಎಷ್ಟು ಮಂಡದರು 4-5 ವರ್ಷ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನೂ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ. ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗೈತಿ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು ₹200 200 ರೂಪಾಯಿ ಎಷ್ಟ್ರಿ? ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ?
ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1000 ಕೋಟಿ ರೂಪಾಯಿ ತಿಳ್ಕೊರಿ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್ 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದಿತ್ತು ಹೇಳ್ತೀನಿ ಕೇಳ್ರಿ. 1 ಟನ್ ಕಾಟ ಏನಿದೆ ಏ ಅಣ್ಣ ಏನ್ ಕೇಳತ್ತೆ ತೆರಿಗೆ ಮಾತಾಡ ಏನ್ ಮಾತಾಡುತ್ತೆ ಏನ್ ಗೊತ್ತ ನಿನಗ ಅಲ್ಲೋ ನಾ ಏನ್ ಹೇಳ್ತೀನಿ ಕಾರ್ಖಾನೆ ರೊಕ್ಕ ಕೊಡೋದು ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ ಒಬ್ಬ ತೆಲಿಗೆ ಮಾತಾಡಂಗಿಲ್ಲ. ನೋಡು ನಾವ್ 7 ದಿವಸ ದೇವರ ನಾವು ನಿದ್ದೆ ಮಾಡಿದಿಲ್ಲ ನಿಮ್ಮ ಸಂಬಂಧ ಒಳ್ಳೇದಾಗತ್ತೆ ಮಲ್ಲಾಪುರದಿಂದ ಸಾವಿರಾರು ಜನ ಇಲ್ಲಿ ಶಿವ ಮತ್ತೆ ಇಟ್ಟಿದ್ದು ಇವತ್ತ ಬಂದು ಏನ್ರ ತೆಲಿಗೆ ಮಾತಾಡಂಗಿಲ್ಲಣ್ಣ. ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತದ ಲೀಡರ್ ಮಾಡ್ರಿ ಶಾಂತಿ ಇರುದ. ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರಿ ಸಕ್ರಿಯದೊಂದು 5,000 ರೂಪಾಯಿ ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಏನಾದ್ರೆ ಸ್ಪ್ರಿಟ್ ತುಳುಗರ್ಲೆ ಅಲ್ಲಿ ಒಂದು 4,500 ರೂಪಾಯಿ ಮತ್ತೆ ಸಿಪ್ಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡ ಒಂದು 10-12,000 ರೂಪಾಯಿ ಹೊಡಿತೇನ್ರಿ. 500 ಟನ್ ಹೊಡೆದ್ರೆ ದಿವಸ 7 8 ಕೋಟಿ ರೂಪಾಯಿ ರೊಕ್ಕ ಆತ. ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆತ್ರ ಅವ್ರದ. ಅದ್ ಯಾಕೆ ಬೇರೆ ಇದ್ರಿ ನಾ ಹೇಳಿ ಹುಚ್ಚಿಡಿದ್ ಮಂದಿಗೆ. ಅಲ್ಲ ಪೂಜಾರವ್ರೆ ಇದನ್ನ ಎಲ್ಲಿ ಮಾತಾಡ್ತೀರಿ ನೀವು ಮಾತಾಡಬೇಕಾದದ್ದು ವಿಧಾನಸೌಧದೊಳಗೆ ಕುಂತ್ ಮಾತಾಡ್ಬೇಕು. ನಾವ್ ಇಲ್ಲಿ ಕುಂತ್ ಮಾತಾಡಿದ್ರೆ ಆಗುತ್ತೇನೋ. ಈಗ ಏನ್ ನೀವು ಹೇಳ್ತೀರಿ ಇದು ಸತ್ಯನೇ ಇರ್ಬೋದು, ಅದರಲ್ಲಿ ಏನು ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ. ಅದಕ್ಕೆ ತಾವು ವಿಶೇಷವಾಗಿ ಈ ಸಂಘಟನೆ ಏನು ಮಾಡಿದ್ದೀರಿ, ಈ ನೋವು ನಿಮ್ಮದೇನಿದೆ, ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೇನದವು ಇವು ಯಾವು ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು. ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ, ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ. ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ, ಇಲ್ಲ ನಾಡ್ದು ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೀವಿ. ಅಣ್ಣ ಈಗ ಕೇಳ್ರಿ, ಮುಖ್ಯಮಂತ್ರಿ ಕಡೆ ನಾವು ಯಾರು ಹೊಂಟಿಲ್ಲ ಗಡಬಡ್ಸಕ್ ಹೋಗೋದ್ರೆ ಸ್ವಲ್ಪ ಶಾಂತ ಅದನ್ನ ಬೆಳಿಗ್ಗೆ ಹೇಳ್ರಿ. ಈಗ ಅವ್ರದ ಪಾಪ ನೋಡ್ರಿ, ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೂ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾವೆಲ್ಲ ಮನವರಿಕೆ ಮಾಡಿಕೊಡ್ತಕ್ಕಂಥ ಚಟುವಟಿಕೆ ಆಗೈತಿ. ಬಹುಶಃ ಟಿವಿ ಮಾಧ್ಯಮ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ. ಆದ್ರೂ ಅದು ಇರ್ಲಿ, ವ್ಯವಸ್ಥೆ ಆಟ ದೊಡ್ಡ ಒದಸತಿ. ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ, ನೀವ ಕೇಳ್ರಿ, ಬಾಯ್ ಯಾಕೆ ಮಾಡತ್ರಿ ಕೇಳ್ರಿ ಸರ್. 100% ನಮಗ ನೀವು ಪರಿಹಾರ ಘೋಷಣೆ ಮಾಡ್ಲೇಬೇಕು. ಕಾರ್ಖಾನೆ ಅವ್ರು ಇವತ್ತು ಅವ್ರ 3,200 ಕೊಡ್ತಾರೋ 300 ಕೊಡ್ತಾರೋ ಕೊಡ್ಲಿ, 400 ಕೊಡ್ತಾರೋ ಕೊಡ್ಲಿ. ಅವ್ರು ಯಾವ ಕಟ್ ಆಫ್ ಡೇಟಿಗೆ ಬಂದಾರೋ ಅದೇನೈತಿ ನಡೆದೈತಿ ಅದಕ್ಕೆಲ್ಲದಕ್ಕೂ ಗಟ್ಟಿಗಿದು. ತಾವು ಕಾರ್ಖಾನೆ ಅವ್ರು ಏನಾರು ಬರ್ಸ್ಲಿಲ್ಲ ಅಂತಂದ್ರ ನಾವ 1 ಟನ್ನಿಗೆ 1,000 ರೂಪಾಯಿ ಕೇಳಿದು. ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತರಿ ಇಲ್ರಿ ಚರ್ಚೆ ಮಾಡ್ರಿ ಸರ್. ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರ್ರಿ, ಇಡೀದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರಿ. ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ದೀನಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿದ್ದೀರಿ. ಇಡೀ ದೇಶಕ್ಕ ರಾಜ್ಯಕ್ಕ ತೋರಿಸುವಂತ ನಡೆದತ್ರಿ. ನಾವೇನಿತ್ತು ಸರ್, ನಮಗೂ ಇಲ್ಲಿ ಹೆಂಗೈತಿ ನೀವ ಸರ್ಕಾರ ನೀರ್ ಕೊಡ್ರಿ ಸರ್. ಏನಾಗೈತ್ರಿ ನೀವ ಈಗ 2 ವರ್ಷದಿಂದ ಬಂದಿರ ತಿಳ್ಕೊಡ್ರಿ, ಅವಾಗ ಏನಾರ ಡಿಸ್ಕಷನ್ ಮಾಡ್ಬೋದಾಗಿತ್ತ. ನಾವ ನಿನ್ನೆ ಕಾರ್ಖಾನೆ ಅವ್ರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ ತಹಶೀಲ್ದಾರ್ ಮುಖಾಂತರ DC ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರೆ ತಮಗೂ ಕಳಿಸಿದ್ರು. ಇಂಥ ದಿವಸ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದ್ದು ಆಗೈತ್ರಿ. ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ. ಅವ್ರೀಗ ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳ್ತೇನ್ರಿ, ಆದ್ರೂ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿತ್ತು. ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ, ಇದು ಬೇರೆ ವ್ಯವಹಾರ. ಇಲ್ಲಪ್ಪ ಕಾರ್ಖಾನೆ ಅವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಅದನ್ನ ಕೊಟ್ಟ ಈ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತೀರಿ ಅನ್ನೋದಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋಂಥದ್ದು ಕೈ ಮುಗಿದು. ನಾಳೆ ನೀವು ಚರ್ಚೆಗೆ ಬರ್ಬೇಕು, ಮಾತನಾಡಬೇಕು,
ಚರ್ಚೆಯಿಂದ ಅದ್ರ ಬಗ್ಗೆ ಇರ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪನ ಹಿಂದ್ ಮಾತಾಡ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಎರಡು ಮೂರು ನಿಮಿಷ ಶಾಂತ ಇರ್ತೀರಿ. ಶಾಂತ ಈಗ ಡಿಸಿ ಸಾಹೇಬ್ರು ವಿಷಯ ಕೇಳ್ಬೋದು. ಡಿಸಿ ಸಾಹೇಬ್ರು ಒಂದು ಎಸ್ ಪಿ ಸಾಹೇಬ್ರು ಒಂದು 32 ರೂಪಾಯಿ ಘೋಷಣೆ ಮಾಡೋಗ್ಯಾರ. ರಾಜ್ಯ ಮಾಧ್ಯಮ ಎಲ್ಲ ಕಡೆ ಪ್ರಸಾರ ಆಗ್ಯದ. ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟಾ, ಕರೆಂಟ್ ಇದಾದ ನಮಗೆ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಳ್ಳು ಅದು ಬೇಡ. ಇದು ಒಂದೇ ಬೇಡಿಕೆ, ಈ ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಕರೆದ ಮೀಟಿಂಗ್ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೋರಿ. ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ ಇಂತಿಷ್ಟು ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕ್ಕೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದೇನ್ ನಮ್ದು ಘೋಷಣೆ ಐತಲ್ಲ ನಾವು ಹಿಂತಕ್ತೀವಿ ನೋಡ್ರಿ. ಮತ್ತ ಈ ವಿಷಯ ತಡೀರಿ, ಈ ವಿಷಯ ತಾವು ಬಂದಿರಿ ಸರ್ಕಾರದ ಪ್ರತಿನಿಧಿಯಾಗಿ. ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊರೆ. ಸುಮ್ಮನೆ ಚೀರಾಡಿ ಗದ್ದಲ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅದ. ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ. ತಮ್ಮ ಹಿಂದ್ ಮಾತಾಡ್ಬೇಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕರ್ನಾಟಕದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗಾದ ಬೇಡ. ನಾವ ಇಲ್ಲೇ ನೀವೆಲ್ಲ ಬರಕಟ್ಟಿದ್ರಿ. ಇಲ್ಲೋ ಮಲ್ಲಪ್ಪನ ಇಲ್ಲ ನೋಡ್ರಿ. ನಾವ್ ವಿನಂತಿ ಮಾಡ್ಕೊಳ್ತೀವಿ, ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡದಿಲ್ಲ, ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಅಷ್ಟ ಅದ್ರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡುನು. ಡಿಸಿ ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವ್ ಏನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ. ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳು ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ. 7 ದಿನ ಆತು, ಮಳಿ ಗಾಳಿ ಎಲ್ಲಾರ್ದ ನಾವು ಬಿಸ್ಲಾಕೋತೀವಿ. ಒಂದ್ ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳಿನಿ ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಏರಿಸ್ರಿ ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗನ ಅದು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ವಿನಂತಿ. ಇನ್ನೊಂದು ಮಾಡ್ರಿ ದಯವಿಟ್ಟು, ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ. ಪಕ್ಷಾತೀತವಾಗಿ ಹೇಳ್ತೀನಿ. ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರು ಅಥವಾ ವಿದೇಶಕ್ಕೆ ಹೋಗ್ಯಾರು. ಅವ್ರ ಯಾಕೆ ಬರ್ಲಿಲ್ಲ? ಅವ್ರ ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟೇ ಕೇಳ್ರಿ ಬದಲ ಹಾಕ್ಬೇಡ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿ ಒಳಗ್ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟ್ರಿ ಮಾಲಕರಂತ ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ.
ನೀವು ಬಂದಿರಿ, ಗೌರವ ಐತಿ ನಮಗ್. ರೊಕ್ಕನ ಕೊಟ್ಟಿರಿ ಸರ್, ಒಂದು ಗಾಂಭೀರ್ಯತೆ ಬೇಡ ನಿಮಗ್. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಂತಾರೆ, ಏನಾಗಕತ್ತೈತೆ ಅದನ್ನು ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧದಾಗ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ ಗ್ಯಾರಂಟಿಗೆ ಹಣ ಸಾಲ್ತಾ ಇಲ್ಲ. ಸಿಎಂ ಅವತ್ತು ಹಂಗೆ ಹೇಳಿದ್ರಿ. ಅದಕ್ಕಾಗಿ ಬೇಡ, ಅದು ನಮಗ ಸಮಯ ಕೊಡ್ತೀವಿ. ನನಗೆ ಸಂಪೂರ್ಣವಾಗಿ ಎಲ್ಲಕ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸ ಐತಿ ಸರ್. ಮೊಹಮ್ಮದ್ ರೋಷನ್ ಸರ್, ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ, ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗ ಫ್ಯಾಕ್ಟರಿ ಎಲ್ಲಾ ಮಾಲಕರನ್ನ ಬೆಳಗಾವಿ ಜಿಲ್ಲಾದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ್ ಬಂದ್ರ ನಾವೊಂದ್ ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋಣ ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿರ್ತದ, ಹೋರಾಟ ನಿರಂತರ ತಗಂಗಿಲ್ಲ. ಚರ್ಚೆ ಮಾಡಿ ಜನ ತಗಂಗಿಲ್ರಿ.